ವಿಡಿಯೋ ಮಾಡ್ತಿದ್ದೀನಿ. ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ನನ್ನ ಹೆಸರು ದರ್ಶನ್ ಅಂತ. ನಾನು ಇವತ್ತಿಂದ ಲಾಂಗ್ ವಿಡಿಯೋ ಚಾಲೂ ಮಾಡ್ತಿದ್ದೇನೆ. ಈ ವಿಡಿಯೋದಲ್ಲಿ ಈ ಬ್ಲಾಗಲ್ಲಿ ನನ್ನ ಪರಿಚಯ ಮತ್ತು ನಮ್ಮ ಮನೆಯವರ ಪರಿಚಯ ಮತ್ತು ನಾನು ಮಾಡೋ ಕೆಲಸ, ನಾವಿರೋ ಸೈಟ್ ಇಷ್ಟೇ ತೋರಿಸ್ತೇನೆ. ಜಾಸ್ತಿ ಏನಿರಲ್ಲ. ಹೊಸ ಬ್ಲಾಗರ್ ಅಂತ ವಿಡಿಯೋನ ಸ್ಕಿಪ್ ಮಾಡಿಬಿಡುವಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ. ಬನ್ನಿ ಗೈಸ್, ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಅಲ್ಲಿಂದ ಬಂದು ನಾವು ನಮ್ಮ ಮನೆಯದ್ದು ಒಮ್ಮೆ ವ್ಯೂಸ್ ತೋರಿಸ್ತೇನೆ. ಬನ್ನಿ ನೋಡ್ಕೊಂಬರ್ತೀನಿ. ಸೊ ಫ್ರೆಂಡ್ಸ್, ಇದು ದನ ಕಟ್ಟುವಂಥ ಕೊಠಡಿ ಮತ್ತು ಇದು ಬಾತ್ರೂಮ್. ಸೊ ನಾವು ಹೋಗ್ತಿದ್ದೀವಿ ನಮ್ಮ ಫಸ್ಟ್ ರೂಮ್ ಕಿಚನಿಗೆ. ಸೊ ಇದು ಕಿಚನ್, ಅಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ನಮ್ಮ 2ನೇ ಹಾಲ್ ಮತ್ತು ಇದು ಬೆಡ್ರೂಮ್. ಇಲ್ಲಿ ಸ್ವಲ್ಪ ಕೆಲಸ ನಡೀತಿದೆ, ಎಲ್ಲ ಹೊಡೆದಾಕಿದ್ದಾರೆ ತುಂಬ. ಇದು ನಮ್ಮ ದೇವರು ಕೋಣೆ. ಇದು ಕೂಡ ಬೆಡ್ರೂಮೇ, ಆದರೆ ಸ್ವಲ್ಪ ಕೆಲಸ ನಡೆದಿದೆ, ಹಾಗೆ ಎಲ್ಲ ಆಗಿ ಹೊಡೆದಾಕಿದ್ದಾರೆ ತುಂಬ. ಎಲ್ಲ ಹೊಡೆದು ಕೊಡದೆ ಎಲ್ಲ ಆಗಿಬಿಟ್ಟಿದೆ. ಇದು ಮೇಲೆ ಹೋಗುವ ನಮ್ಮ ರೂಮ್ಸು. ಅದು ಇವಾಗ ಯೂಸ್ ಇಲ್ಲ, ಯಾರು ಯೂಸ್ ಮಾಡೋದಿಲ್ಲ, ಎಲ್ಲ ಕ್ಲೀನ್ ಗಲೀಜ್ ಆಗಿದೆ. ಸೊ ಬನ್ನಿ ಇವಾಗ ನಮ್ಮ ತಂದೆ ತಾಯಿಯದ್ದು ಪರಿಚಯ ಮಾಡಿಸ್ತೇನೆ. ಸೊ ಇವರು ನಮ್ಮ ತಾಯಿ, ನಮ್ಮಮ್ಮ ಹೆಸರು ಶಾರದಾ ಅಂತ. ಹೇಳಬೇಕಂದ್ರೆ ಒಂಥರ ಸೌರದೋಸಿ ಥರ. ನಮ್ಮ ತಂದೆ ಮೇಸ್ತ್ರಿ ಕೆಲಸ ಮಾಡ್ತಿದ್ದಾರೆ. ಒಂದಿನ ನಾನು ಅಂತ ದೊಡ್ಡ ಕ್ರಿಯೇಟರ್ ಆಗಬೇಕಂತ ತುಂಬ ಆಸೆ ಇದೆ. ಅದಕ್ಕಿಂತ ಇವತ್ತಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಅದನ್ನು ನಮ್ಮ ತಂದೆಯ ಪರಿಚಯ ಮಾಡಿಸ್ತೀನಿ. ಸೊ ಇವರು ನಮ್ಮ ತಂದೆ, ನೋಡ್ತಿರ್ಬೋದು, ಮೇಸ್ತ್ರಿ ಕೆಲಸ ಮಾಡ್ತಿದ್ದಾರೆ. ಅವರು ಕೆಲಸಕ್ಕೆ ಬಂದಿದ್ದಾರೆ. ಸ್ವಲ್ಪ ರಿಪೇರಿ ಆಗಿದೆ, ಒಳಗಿಂದ ನೋಡ್ತಿರ್ಬೋದು ನೀವು. ಅದು ಹೊಡೆದಿದ್ದೆಲ್ಲ ಇದೆ, ಸ್ವಲ್ಪ ಕೆಲಸ ನಡೀತಿದೆ. ಅದನ್ನು ನಾನು ತೋಟ ತೋರಿಸ್ಕೊಂಬರ್ತೀನಿ. ಸೊ ಪ್ಲೀಸ್, ನಾವು ಬೆಳೆದಂದ್ರೆ ನಾನು ಬೆಳೆದದ್ದಲ್ಲ, ನಮ್ಮ ತಂದೆಯವರು ಬೆಳೆದಿದ್ದು. ನಮ್ಮ ತಂದೆ ತಾಯಿ. ನಾನು ಮಾಡೋದು ಬೇರೆ ಕಡೆ ಕೆಲಸ. ಅಲ್ಲಿ ನೀವು ಹೇಳ್ಬೋದು, ಆ ಮನೆ ಅಲ್ಲಿ ನಾನು ಕೆಲಸ ಮಾಡ್ತೇನೆ. ಬೆಳಿಗ್ಗೆ ಹೋಗಿ ಸಂಜೆ 5 ಗಂಟೆಗೆ ಬರ್ತೇನೆ. ಸೊ ಡೇ ಬ್ಲಾಕ್ 2 ಅಲ್ಲಿ ನಾನು ತೋರಿಸ್ತೇನೆ ನಿಮಗೆ ನಾನು ಮಾಡೋಂಥ. ಅಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ, ಮತ್ತು ಅದರ ಕೆಳಗೆ ಕೂಡ ಇದೆ. ಅದು ಹಲಸಿನ ಮರ ತೋಟ. ಇದು 5 ವರ್ಷ ಮುಂಚೆ ಹಾಕಿದ್ದು, ಇವಾಗೆಲ್ಲ ದೊಡ್ಡದಾಗಿದೆ. ಬನ್ನಿ, ನಾನು ನಿಮಗೆ ಹಲಸಿನ ತೋಟವನ್ನು ತೋರಿಸ್ತೀನಿ. ಇವನು ಎಲ್ಲಿಂದ ಬಂದಂತ ಯೋಚನೆ ಮಾಡ್ತಿರ್ಬೋದು. ಇವನು ನನ್ನ ಗೆಳೆಯ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಓಪನ್ ಮಾಡಲಿಕ್ಕೆ ನನ್ನ ಚಾನಲ್ ತೆಗೆದುಕೊಟ್ಟವನು ಕೂಡ ಇವನೇ. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಸ್ಟಾರ್ಟ್ ಮಾಡಿದ್ದು ಇವನ ಸಪೋರ್ಟಿಂದಾನೆ. ಇವನೇ ಹೇಳಿದ್ದು. ಆ್ಯಕ್ಚುಲಿ ಇವನು ಕೂಡ ಮಾಡ್ತಿದ್ದ, ಬಟ್ ಅವನು ಶಾಲೆಗೆ ಹೋಗೋದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ತೊಂದರೆ ಆಗಿದೆ. ಅವನು ಕಾಲೇಜಿಗೆ ಹೋಗಿದ ಮೇಲೆ ಶುರು ಮಾಡ್ತಾನಂತೆ. ಪರವಾಗಿಲ್ಲ, ಅವ್ರಿಗೆ ಅನುಕೂಲ ಹೇಗಾಗ್ತದೆ ಹಾಗೆ ಮಾಡಲಿ. ಅದು ನಾನು ಹೇಳ್ತಿದ್ದೆ, ಸ್ವಲ್ಪ ಮಾಡು, ಇವಾಗಿಂದ ಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ದೆ. ಆದರೆ ಸರಿ, ಓಕೆ, ನಾನು ನೋಡ್ತೇನೆ ಅಂತ ಹೇಳಿದ್ದೇನೆ. ಸೊ ನಾವೀಗ ಎಂಟರ್ ಆದಿ ನಮ್ಮ ಹಲಸಿನ ತೋಟ. ಅದಕ್ಕೆ ನೀವು ನೋಡ್ತಿರ್ಬೋದು, ತುಂಬ ದೊಡ್ಡದು ಮರಗಳೆಲ್ಲ ಆಗಿದೆ. ಸೊ ಇದು ನೋಡಿ, ನಾನು ಹೇಳಿದ್ನಲ್ಲ, ನಮ್ಮ ನಾಯಿ ಯಾವಾಗ ನೋಡಿದ್ರು ನಮ್ಮ ಹಿಂದೆನೇ ಬರುತ್ತೆ. ಒಂದು ವಿಜಿಲ್ ಹಾಕಿದೆ ಅವಾಗಿಂದ ನಮ್ಮ ಹಿಂದೆನೇ ಬಂದಿದೆ. ಸೊ ಈ ಹಲಸಿನ ಮರದಲ್ಲೇ ನಾವು ಬೆಳೆದಂಥ ಒಂದು ಮರ. ಇದು ಜಾಂಬು ಅಂತ ಹೇಳ್ತಾರೆ. ಇದರಲ್ಲಿ ಇದು ಕೆಂಪು ಜಾಮೂನು, ಮತ್ತು ಇದು ಹಲಸಿನ ಮರ. ಮತ್ತು ಆಚೆ ಇನ್ನೂ ರಾಂಬುಟನ್ ಅಂತ ಒಂದು ಹಣ್ಣು ಸಿಗುತ್ತೆ, ಅದರದ್ದು ಕೂಡ ಗಿಡ ಇದೆ. ಸೊ ಗೈಸ್, ಬನ್ನಿ ಇವಾಗ ನೋಡಿ, ಹೇಳಿದ್ನಲ್ಲ ಜಾಂಬು ಹೂವು ಅಂತ. ನೋಡಿ, ಇದು ಹಣ್ಣು ಸಾರಿ, ಒಂದು ಮುರಿದೇ ಬಿಟ್ಟೆ. ಇವಾಗ ಇದು ಕಾಯಿ ಇದೆ, ಸ್ವಲ್ಪ ದೊಡ್ಡದಾಗ್ತದೆ. ನೋಡಿ, ಬೇರೆಯಾಗಿ ತೋರಿಸ್ತೀನಿ. ಸೊ ಗೈಸ್, ಇದು ನೋಡಿ ಹಲಸಿನ ಮರ. ಇವಾಗೆಲ್ಲ ಕಾಯಿ ಬಿಡ್ತೀವಿ, ಅಂದರೆ ಸೀಸನ್ ಬಂದಿದೆ, ಫ್ರೂಟ್ಸ್ ಕೊಡ್ಬೋದು. ಅಂದರೆ ಕಮ್ಸೆ ವಿಡಿಯೋ ಮಾಡೋದಾದ್ರೂ ನೋಡು ಎಂತ ಅಂತ ನೋಡಿ. ನಾನು ನಿಮಗೆ ತೋಟದ್ದು ಮತ್ತು ಹಣ್ಣದ್ದು ಪರಿಚಯ ಕೊಡ್ತಿದ್ರೆ, ಬಡ್ಡಿ ಮಗ ಕೂತ್ಕೊಂಡೆಲ್ಲ ಸಾಂಗ್ ಮಾಡ್ತಿದ್ದಾನೆ. ಸಾಂಗ್ ಎಲ್ಲ ಹಾಕ್ಕೊಂಡು ಸುಮ್ಮನೆ ಒಂಥರ ಏನೋ ಹೇಳ್ತಾರಲ್ಲ, ನಾವು ಯಾವುದೇ ಕಾರಣಕ್ಕೆ ಬಂದರೂ ಬಟ್ ಏನೋ ಒಂದು ಮಾಡ್ತಾನೆ ಇರ್ತಾನೆ ಕಿತ್ಲಿ. ಸೊ ಇದು ಫ್ರೆಂಡ್ಸ್, ನಾನು ಹೇಳ್ತಿದ್ನಲ್ಲ ನಿಮಗೆ ಇನ್ನೊಂದು ಫ್ರೂಟ್ಸ್ ಇದೆ ಅಂತ. ಸೊ ನಾನೀಗ ಆಗ್ಲಲ್ರಿ ಹೇಳಿದ್ದೆ ನಿಮಗೆ ಯಾವ ಹಣ್ಣಿದೆ ಅಂತ. ಸೊ ನೋಡಿ, ನಾನು ನಿಮಗೆ ಗಿಡ ತೋರಿಸ್ತೀನಿ, ಆದರೆ ನೀವೇ ಕಾಮೆಂಟ್ ಮಾಡಿದಾನ ಹೇಳಂಗಿಲ್ಲ. ಕಾಮೆಂಟ್ ಮಾಡಿ ಅಂತ ಹೇಳಿದ್ದೇನೆ, ಅವ್ರು ಕಾಮೆಂಟ್ ಮಾಡ್ತಾರೆ. ಕಾಮೆಂಟ್ ಮಾಡೋಕ್ಕೆ ಇದೊಂದೇ ಗಿಡ, ಹಣ್ಣದ್ದು ಒಂದು ಹೇಳಿದ್ದೇನೆ. ಸೊ ಗೈಸ್, ಇದು ನೀವು ಕಾಮೆಂಟ್ ಒಂದು ಮಾಡಿ ನೋಡಿ, ನಾನು ತೋರಿಸ್ತೀನಿ. ನಿಮಗೆ ಪೂರ್ತಿ ಗಿಡ ಬೇಕಾದರೆ ನೋಡಿ, ಇದೇ ಗಿಡ.
ಇಲ್ಲಿ ತೋಟ ಮತ್ತೆ ಹಳಸಿನದ್ದು ಎಲ್ಲ ತೋಟದ್ದಾಯ್ತು. ಸೊ ನಾವೇ ಹೋಗ್ತಿದ್ದೇವೆ ಮಾವಿನ ತೋಟಕ್ಕೆ, ಅದು ಅಲ್ಲಿ ಮೇಲೆ ಇದೆ. ಸೊ ಹೋಗೋಣ. ನೋಡಿ ನೋಡಿ guys, ನಾವು ಮಾವಿನ ತೋಟಕ್ಕೆ ಹೋಗೋದು ಅಂತ ಹೇಳಿದ್ ನೋಡಿದ್ರೆ ನಾಯಿ ನೋಡಿದ್ರೆ ಉಳ್ಳಾಡ್ತಿದೆ ಇಲ್ಲಿ. ಏನು ಹೇಳ್ತೀರಾ ಅದಕ್ಕೆ, ಒಂಥರ ಮರ್ಲದು ಭಾಷೆನೇ ಇದು. ರಾಕೇಶ್ ಬಾರ ಹೋಗೋಣ. ರಾಕೇಶ್ ಎಲ್ಲೋದ್ನಪ್ಪ ಇವನು, ಬೇರೆ ಚಿರತೆ ಬೇರೆ ಇದೆ ಇಲ್ಲಿ. ರಾಕೇಶ್ ಬಾರೋ, ಆಚೆ ಎಲ್ಲ ಅಡ್ಡಾಡ್ಬೇಡ, ಚಿರತೆ ಇದೆ ಜಾಸ್ತಿ, ಆಚೆ ಎಲ್ಲ ಹೋಗ್ಬೇಡ ಬಾ. ಅವನು ಆಚೆ ಹೋಗ್ತಿದ್ದಾನೆ ಸೀದಾ. ಸೊ ನಾವು ಹೋಗೋಣ. ಅಂದರೆ ಇದು ನಮ್ಮ ಮನೆ ಮೇಲೆ ತೋಟ ಇದೆ ಮಾವಿನ ಮರದ್ದು. ಸೊ ನಾವು ಗಾಯ್ಸ್ ನೋಡ್ಬೋದು, ಇವಾಗ ನಾವು ಎಂಟರ್ ಆಗಿದ್ದೇವೆ ಮಾವಿನ ತೋಟಕ್ಕೆ. ಆಕ್ಚುಲಿ ಆವಾಗಲೇ ಎಂಟರ್ ಆಗಿದ್ದೇವೆ, ಅಂದರೆ ಮಾವಿನ ತೋಟದ ಒಳಗಡೆ ಬಂದಿದ್ದೇವೆ. ಸೊ ಇವಾಗ ನೋಡಿರ್ಬೋದು ಮಾವಿನ ತೋಟ ಎಲ್ಲ ಇವಾಗ ಚಿಗುರು ಕೊಡ್ತಿದೆ, ಅಂದರೆ ಇನ್ನು ಸೀಸನ್ ಸ್ವಲ್ಪ ಹತ್ತಿರದಲ್ಲಿದೆ. ಅಂದರೆ ಮಾವಿನ ತೋಟ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಕಿತ್ತುಬಿಟ್ಟೆ. ಸಾರಿ ಗಾಯ್ಸ್, ಒಂದು ಎಳೆ ಅದು ಅಂದರೆ ಹಿಡಿಯುವಾಗ ಕೂಡ ಚಿಗುರ್ತಿತ್ತಲ್ಲ, ಕಿತ್ತುಬಿಟ್ಟೆ. ಇದು ಮಾವಿನ ತೋಟ. ಹೇಳಿದ್ದೇನೆ ಎಷ್ಟು ಸರಿ ಹೇಳ್ತೀರಂತ ನೀವು ಬೈತಿರ್ಬೋದು. ಸಾರಿ, ಫಸ್ಟ್ ಬ್ಲಾಗ್ ಅಲ್ಲ, ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ, ತಪ್ಪ ಆದರೆ ಸ್ವಲ್ಪ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟನ್ನು ಮಾಡ್ಕೋತೇನೆ. ಸೊ ಸ್ಕಿಪ್ ಮಾಡಬೇಡಿ, ನೋಡ್ತೀರಿ ಕೊನೆ ತನಕ. ಸೊ ಗೈಸ್, ನಾವಿವಾಗ ಹೋಗ್ತಿದ್ದೇವೆ ಮನೆಯಲ್ಲಿಂದ ಸೀದಾ ಬೀಚಿಗೆ. ಅಂದರೆ ನನ್ನ ಫ್ರೆಂಡ್ಸ್ ಬಂದಿದ್ದಾನೆ, ನಾಳೆ ಸೋಮವಾರ ಶಾಲೆಗೆ ಹೋಗ್ಬೇಕಂತೆ ಅವನು. ಮನೆಯಿಂದ ಕೂಡ ಫೋನ್ ಬಂದಿತ್ತು ಇವಾಗ. ಓಕೆ ಫ್ರೆಂಡ್ಸ್, ನಾವಿವಾಗ ಬಂದಿದ್ದೇವೆ ಕಾಪು ಬೀಚಿಗೆ. ಬನ್ನಿ, ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ. ಸೊ ಫ್ರೆಂಡ್ಸ್, ನಾವು ಬಂದಿದ್ದೇವೆ ಇವಾಗ ಲೈಟ್ ಹೌಸ್ ಹತ್ರ. ಇದೇ ಲೈಟ್ ಹೌಸ್ನ ದ್ವಾರ ಬಾಗಿಲು ಮುಚ್ಚಿದೆ. ಸಾಯಂಕಾಲ ಬಂದಿದ್ರೆ ಬಹುಶಃ ಮೇಲೆ ಹೋಗ್ಲಿಕ್ಕೆ ಆಗ್ತಿತ್ತೇನೋ. ನನ್ನ ದೋಸ್ತ ಅರ್ಜೆಂಟ್ ಮಾಡಿ ಎಲ್ಲ ಹಾಳು ಮಾಡಿಟ್ಟೆ. ಏನು ಮಾಡ್ಲಿಕ್ಕೆ, ಅವನ ಮನೆಯಿಂದ ಫೋನ್ ಬಂತು, ಈಗ ಅರ್ಜೆಂಟಲ್ಲಿ ಕಳಿಸ್ಕೊಡ್ಬೇಕಾಗ್ತಿದೆ. ಶನಿವಾರ ಬಂದಿದ್ರೆ ಒಳ್ಳೇದಿತ್ತು. ಸೊ ಗೈಸ್ ನೋಡ್ಬೋದು, ಇಲ್ಲಿಂದ ಇಡೀ ಸಮುದ್ರನೇ ಕಾಣುತ್ತೆ. ಈಚೆ ಅಂತೂ ಸಾಲಿಡ್ ಕಾಣಿಸ್ತಿದೆ ಗೈಸ್. ಸೊ ಫ್ರೆಂಡ್ಸ್, ನಾವ್ಯಾಗ ಬಂದಿದ್ದೇವೆ ಮತ್ತೆ ಫಿಶ್ ಮಾರ್ಕೆಟ್. ನೋಡಿರ್ಬೋದು, ಹೊರಗೆಲ್ಲ ನಿಂತಿದೆ. ಇನ್ನು ಆಚೆ ಎಲ್ಲ ತುಂಬ ಇದೆ. ಬೆಳಗ್ಗೆ 4 ಗಂಟೆಗೆ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಮಾಡಿ ನೋಡಿ, ಆ ಥರ ಎಲ್ಲ ಗಾಡಿ ಎಲ್ಲ ಬೆಳಿಗ್ಗೆ ಇಲ್ಲಿ ಬರ್ತವೆ. ಇಲ್ಲಿ ಬಂದು ಎಲ್ಲ ಬೆಳಿಗ್ಗೆ 4 ಗಂಟೆಗೆ ಅನ್ಲೋಡ್ ಆಗಿ ಗಾಡಿ ಎಲ್ಲ ಲೋಡ್ ಆಗ್ತಿದೆ. ಇದೇ ರೀತಿ ಬೆಳಿಗ್ಗೆ 4 ಗಂಟೆಗೆ ತುಂಬ ಗಾಡಿ ಲೋಡ್ ಆಗ್ತದೆ, ದೊಡ್ಡ ದೊಡ್ಡ ಗಾಡಿ. ನೀವು ನೋಡ್ತಿರ್ಬೋದು, ಇದೆಲ್ಲ ನಮ್ಮನೆ ನೋಡ್ತಿದ್ದಾರೆ ವಿಡಿಯೋ ಮಾಡ್ತಿರೋದಕ್ಕೆ. ಅದ್ರ ಪರವಾಗಿಲ್ಲ, ನೋಡ್ಲಿ, ನಾವು ಮಾಡ್ಕೊಂಡು ಹೋಗುವ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ಈ ಒಂದು ಬ್ಲಾಗನ್ನು ನಾನು ನಾವಿವಾಗ ಮಲ್ಪೆ ಬೀಚಲ್ಲಿದ್ದೇವೆ. ಇದೆಲ್ಲ ಅದು ಫ್ಯಾಕ್ಟ್ರಿ ಬೋರ್ಡ್ ತಯಾರಾಗುವಂಥ ಫ್ಯಾಕ್ಟ್ರಿ, ಅಲ್ಲಿ ಬೋರ್ಡ್ ತಯಾರಾಗ್ತದೆ. ಸೊ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾನು 50 ದಿನದ ಚಾಲೆಂಜನ್ನು ತಗೋತೇನೆ ಫ್ರೆಂಡ್ಸ್. 50 ದಿನ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ಹಾಕ್ತೇನೆ. ಸೊ ನೋಡ್ತೀರಿ. ಥ್ಯಾಂಕ್ ಯು.